ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12ರ ಕಾವು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಬಿಗ್ ಬಾಸ್ ಮುಗಿಯೋದಕ್ಕೆ ದಿನಗಣನೆ ಶುರುವಾಗ್ತಾ ಇದ್ದಂತೆ ನೋಡೋರ ಸಂಖ್ಯೆ ಕೂಡ ಡಬಲ್ ಆಗೋದಕ್ಕೆ ಶುರುವಾಗಿದೆ. ಯಾವ ಸೋಷಿಯಲ್ ಮೀಡಿಯಾ ನೋಡಿದ್ರು ಬರೀ ಬಿಗ್ ಬಾಸ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ಯಾವ ಅಭ್ಯರ್ಥಿ ಗೆಲ್ಲಬಹುದು, ಯಾರು ಸೋಲಬಹುದು ಅನ್ನೋದರ ಬಗ್ಗೆ ಕಮೆಂಟ್ ಮೇಲೆ ಕಮೆಂಟ್ ಹಾಕ್ತಾ ಇದ್ದಾರೆ. ಅದರಲ್ಲೂ 100 ಕಮೆಂಟ್ ಬಂದವು ಅಂದ್ರೆ 70 ಕಮೆಂಟ್ ಗಿಲ್ಲಿ ಬಗ್ಗೆ ಇರುತ್ತೆ ಬಿಡಿ. ಸದ್ಯಕ್ಕೆ ಗಿಲ್ಲಿಗಿರೋ ಹವಾ ನೋಡಿದ್ರೆ ಕೆಲವೊಬ್ಬ ಸಿನಿಮಾ ಸ್ಟಾರ್ಸ್ಗೂ ಇಲ್ಲದ ಕ್ರೇಜ್ ಗಿಲ್ಲಿಗೆ ಬಂದಿದೆ. 10 ಸಿನಿಮಾ ಮಾಡಿದವರು ಕೂಡ ಈ ಮಟ್ಟಿಗೆ ಹವಾ ಮಾಡೋದಿಕ್ ಆಗಿಲ್ಲ. ಆದ್ರೆ ಬಿಗ್ ಬಾಸ್ ಮನೆಗೆ ಬಂದ ಕೆಲವು ದಿನಗಳಲ್ಲಿ ಇಂಥ ಕ್ರೇಜ್ ಶುರುವಾಗಿದೆ. ಗಿಲ್ಲಿ ಬಿಗ್ ಬಾಸ್ಗೆ ಬರೋದಿಕ್ಕೂ ಮೊದಲೇ ಹೆಸರು ಮಾಡಿದವರು, ಅದರಲ್ಲಿ 2 ಮಾತಿಲ್ಲ. ಆದ್ರೆ ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಗಿಲ್ಲಿ ವರ್ಚಸ್ಸೇ ಬದಲಾಗಿ ಹೋಗಿದೆ. ಪ್ರತಿ ಮನೆಯಲ್ಲೂ ಗಿಲ್ಲಿ ಅಂದ್ರೆ ಯಾರು ಅನ್ನೋದು ಗೊತ್ತಾಗಿದೆ. ಹೀಗಾಗಿ 100ಕ್ಕೆ 70 ಮಂದಿ ಈ ಬಾರಿಯ ಬಿಗ್ ಬಾಸ್ ಗೆಲ್ಲೋದು ಗಿಲ್ಲಿಯೇ ಅಂತಿದ್ದಾರೆ. ಇವತ್ತು 11ನೇ ವಾರದ ಕೊನೆ ದಿನಗಳು. ಕಿಚ್ಚನ ಪಂಚಾಯಿತಿ ಶುರುವಾಗೋದಿಕ್ಕೂ ಇನ್ನೇನು ಕೆಲವೇ ಗಂಟೆ ಬಾಕಿ ಇದೆ. ಆದ್ರೆ ಈಗಾಗಲೇ ಕಿಚ್ಚನ ಪಂಚಾಯಿತಿಯ ಎಪಿಸೋಡ್ಗಳು ಶೂಟ್ ಆಗಿದೆ. ಶನಿವಾರದ ಎಪಿಸೋಡ್ನ ನಿನ್ನೆಯೇ ಶೂಟ್ ಮಾಡಿದ್ದಾರೆ. ಹೀಗಾಗಿ ಈ ವಾರದ ಎಲಿಮಿನೇಷನ್ ಬಗ್ಗೆ ಬಿಗ್ ಅಪ್ಡೇಟ್ ಹೊರಬಿದ್ದಿದೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಆತ್ಮೀಯರೇ, ಈ ವಾರ ಎಲಿಮಿನೇಷನ್ ಅನ್ನೋದು ಹಲವರ ನೆತ್ತಿ ಮೇಲೆ ನೇತಾಡೋ ತೂಗುಗತಿ ಅಂತಾಗಿತ್ತು. ಯಾರು ಹೋಗ್ತಾರೆ, ಯಾರು ಉಳ್ಕೋತಾರೆ ಅನ್ನೋದೇ ದೊಡ್ಡ ಯಕ್ಷ ಪ್ರಶ್ನೆಯಾಗಿತ್ತು. ಅದರಲ್ಲೂ ಈ ವಾರ ಮಾಳು ಅಥವಾ ಸ್ಪಂದನ ಹೊರ ಹೋಗ್ತಾರೆ ಅಂತ ತುಂಬಾ ಜನ ಅನ್ಕೊಂಡಿದ್ರು. ಯಾಕಂದ್ರೆ ಇವರಿಬ್ರು ಇಷ್ಟು ದಿನ ಲಕ್ ಮೇಲೆ ಆಟ ಆಡ್ಕೊಂಡು ಬಂದಿದ್ದಾರೆ. ಈ ವಾರ ಖಂಡಿತ ಹೊರ ಹೋಗಬೇಕು ಅಂತ ಒಂದಿಷ್ಟು ಮಂದಿ ಬಿಸಿ ಚರ್ಚೆ ಕೂಡ ಶುರು ಮಾಡಿದ್ರು. ಬರೀ ಹೊರಗಡೆ ಅಷ್ಟೇ ಅಲ್ಲ, ಬಿಗ್ ಬಾಸ್ ಮನೆಯಲ್ಲಿರೋ ಬಹುತೇಕ ಸ್ಪರ್ಧಿಗಳು ಇವರಿಬ್ಬರನ್ನ ಪ್ರಶ್ನೆ ಮಾಡಿದ್ದು ಇದೇ ಕಾರಣಕ್ಕೆ. ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮಿಬ್ಬರ ಕೊಡುಗೆ ಏನು, ವಾವ್ ಅನ್ನೋ ಯಾವುದಾದ್ರೂ ಒಂದು ಫ್ಯಾಕ್ಟರ್ ಹೇಳಿ ಅಂತ ಮೊನ್ನೆ ತಾನೇ ರಜತ್ ಪ್ರಶ್ನೆ ಎತ್ತಿದ್ರು. ಇದಕ್ಕೆ ಉತ್ತರ ಕೊಡೋದಿಕ್ಕೆ ಆಗದೆ ಸ್ಪಂದನ ತಡಬಡಾಯಿಸಿದ್ರು. ಹೀಗಾಗಿ ಈ ವಾರ ಏನೋ ಒಂದಾಗುತ್ತೆ ಅಂದ್ಕೊಳ್ತಿರೋ ಹೊತ್ತಲ್ಲೇ ಕಿಚ್ಚ ಸುದೀಪ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಈ ವಾರ ಯಾವುದೇ ಎಲಿಮಿನೇಷನ್ ಇಲ್ಲ. ಯಾಕಂದ್ರೆ ಈ ವಾರ ನಾಮಿನೇಷನ್ ಪ್ರಕ್ರಿಯೆ ನಡೆದ್ರೂ ಕೂಡ ವೋಟಿಂಗ್ ಲೈನ್ ಓಪನ್ ಆಗಿಲ್ಲ. ಅಲ್ಲಿಗೆ ಎಲಿಮಿನೇಷನ್ ಪ್ರಕ್ರಿಯೆ ಇಲ್ಲ ಅನ್ನೋದು ಕನ್ಫರ್ಮ್ ಆಯಿತು. ನಿನ್ನೆವರೆಗೂ ವೋಟಿಂಗ್ ಲೈನ್ ಓಪನ್ ಆಗುತ್ತಾ ಅಂತ ತುಂಬಾ ಜನ ಕಾದು ಕೂತಿದ್ರು. ಯಾಕಂದ್ರೆ ತಮ್ಮ ನೆಚ್ಚಿನ ಸ್ಪರ್ಧಿಗಳನ್ನ ಉಳಿಸ್ಕೊಳ್ಳೋದಿಕ್ಕೆ. ಆದ್ರೆ ವೋಟಿಂಗ್ ಲೈನ್ ಓಪನ್ ಆಗಲೇ ಇಲ್ಲ. ಹೀಗಾಗಿ ಈ ವಾರದ ಎಲಿಮಿನೇಷನ್ ಪ್ರಕ್ರಿಯೆಗೆ ಬ್ರೇಕ್ ಹಾಕಿದ್ದಾರೆ. ಹಾಗಿದ್ರೂ ಕೂಡ ನಾಮಿನೇಷನ್ ಪ್ರಕ್ರಿಯೆ ನಡೆಸಿದ್ ಯಾಕೆ ಅಂತ ತುಂಬಾ ಜನ ಪ್ರಶ್ನೆ ಮಾಡಬಹುದು. ಅದಕ್ಕೂ ಕಾರಣ ಇದೆ. ಎಲಿಮಿನೇಷನ್ ಇಲ್ಲ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿದ್ದವರ ಖುಷಿಗೆ ಪಾರವೇ ಇರಲ್ಲ, ಆಟದಲ್ಲಿ ಕಿಕ್ಕೂ ಇರಲ್ಲ. ಈ ವಾರ ಸೇವ್ ಆಗ್ತೀವಿ ಅನ್ನೋ ಖುಷಿಯಲ್ಲಿ ಎಲ್ಲರ ಜೊತೆ ಆರಾಮಾಗಿದ್ದು ಬಿಡ್ತಾರೆ. ಆಟದ ಸೀರಿಯಸ್ನೆಸ್ಸೇ ಇರಲ್ಲ. ಇದೇ ಕಾರಣಕ್ಕಾಗಿ ನಾಮಿನೇಷನ್ ಪ್ರಕ್ರಿಯೆ ನಡೆಸಿದ್ದು. ಈ ವಾರ ಏನೋ ಎಲಿಮಿನೇಷನ್ ಇಲ್ಲ ಅಂತ ಸುದೀಪ್ ಹೇಳಿದ್ದಾರೆ. ಆದ್ರೆ ಮುಂದಿನ ವಾರ ಹಾಗಲ್ಲ, ಡಬಲ್ ಶಾಕ್ ಪಕ್ಕ ಕಾದಿದೆ. ಈ ವಾರದ ಒಬ್ಬ ಸ್ಪರ್ಧಿ ಜೊತೆಗೆ ಮುಂದಿನ ವಾರವೂ ಇನ್ನೊಬ್ಬ ಸ್ಪರ್ಧಿ ಹೊರ ಹೋಗಲಿದ್ದಾರೆ. ಅಂದ್ರೆ ಒಂದೇ ವಾರದಲ್ಲಿ 2 ಸ್ಪರ್ಧಿಗಳನ್ನ ಬಿಗ್ ಬಾಸ್ ಮನೆಯಿಂದ ಹೊರ ಕಳಿಸಲಿದ್ದಾರೆ. ಅಷ್ಟೇ ಅಲ್ಲ, ಮುಂದಿನ ವಾರ ಸಿಕ್ಕಾಪಟ್ಟೆ ಸರ್ಪ್ರೈಸಿಂಗ್ ಎಲಿಮೆಂಟ್ಸ್ ಗಳು ಕಾದಿದೆ. ಬಿಗ್ ಬಾಸ್ ಶುರುವಾದ 3 ವಾರಕ್ಕೆ ಮಿಡ್ ನೈಟ್ ಎಲಿಮಿನೇಷನ್ ನಡೆದಿತ್ತು. ಸೇಮ್ ಈ ವಾರ ಕೂಡ ಮತ್ತೊಮ್ಮೆ ಮಿಡ್ ನೈಟ್ ಎಲಿಮಿನೇಷನ್ ನಡೆಯಲಿದೆ. ಈ ವಾರದ ಮಿಡ್ ವೀಕ್ ನಲ್ಲಿ ಮಿಡ್ ನೈಟ್ ಎಲಿಮಿನೇಷನ್ ನಡೆಯಲಿದ್ದು, ಇದಾದ ಕೊನೆಯಲ್ಲಿ ಕಿಚ್ಚನ ಪಂಚಾಯಿತಿಯಲ್ಲಿ ಮತ್ತೊಬ್ಬ ಸ್ಪರ್ಧಿ ಹೊರ ಹೋಗಿದ್ದಾರೆ. ಆತ್ಮೀಯರೇ, ಬಿಗ್ ಬಾಸ್ ಮನೆಯ ಆಟ ದಿನೇ ರಂಗೇರ್ತಾ ಇತ್ತು. ನಿಮ್ಮ ಪ್ರಕಾರ ಯಾವ ಸ್ಪರ್ಧಿ ಹೊರ ಹೋಗಬೇಕು, ಯಾರು ಹೊರ ಹೋಗಬಾರ್ದು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.